ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಎಂದರೆ 12ನೇ ರಾಶಿಯೇ ಮೀನ ರಾಶಿ. ಉಳಿದ 11 ರಾಶಿಗಳಿಗಿಂತ ಭಿನ್ನವಾದ ವ್ಯಕ್ತಿತ್ವ ಇವರದ್ದು. ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿ. ಅನೇಕರು ಉದಾರತೆ ಹಾಗೂ ಸಹಾನುಭೂತಿ ಉಳ್ಳವರು. ಮೀನರಾಶಿಯವರು ನಿಸ್ವಾರ್ಥಿಗಳು, ಆದರೆ ಇತರರಿಗೆ ಇವರು ನಿಷ್ಠುರರಾಗಿ ಕಾಣಬಹುದು. ಇವರ ವ್ಯಕ್ತಿತ್ವ, ಒಳ್ಳೆಯ ಗುಣಗಳು ಹಾಗೂ ಕೆಟ್ಟ ಗುಣಗಳ ಕುರಿತಾದ ಮಾಹಿತಿ ಈ ವಿಡಿಯೋದಲ್ಲಿದೆ. ಮೊದಲನೇ ತಿಳಿಸಿದಂತೆ ಮೀನ ರಾಶಿಯವರು ದಯೆ, ಪ್ರೀತಿ, ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿ ಉಳ್ಳವರು, ವಿನಯಶೀಲರು, ಸಹಾಯ ಮಾಡೋ ಗುಣದವರು ಹಾಗೂ ಮಾನವೀಯತೆ ಉಳ್ಳವರಾಗಿದ್ದಾರೆ. ಸರಳ ಮತ್ತು ಶಾಂತ ಸ್ವಭಾವದವರಾದ ಇವರು ತಮ್ಮ ಸುತ್ತಮುತ್ತಲೂ ಸುರಕ್ಷತೆ ಹಾಗೂ ಸ್ನೇಹಶೀಲತೆಯ ಭಾವನೆಗಳನ್ನು ಹೊಂದಲು ಹಾಗೂ ಬೆಳೆಸಲು ಬಯಸುತ್ತಾರೆ. ಮೀನರಾಶಿಯು ದ್ವಂದ್ವ ಚಿಹ್ನೆಯಾಗಿರುವುದರಿಂದ ಇತರರಿಗೆ ಮಾತ್ರವಲ್ಲದೆ ಅವರಿಗೂ ತಮ್ಮ ನಿಲುವುಗಳು ಒಗಟಾಗಿರುತ್ತದೆ. ಕೆಲವೊಮ್ಮೆ ಇವರು ಹೆಚ್ಚು ಆತಂಕಗೊಳ್ಳುತ್ತಾರೆ ಮತ್ತು ನಿರಾಶರಾಗುತ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ಇಚ್ಛಾಶಕ್ತಿಯ ಕೊರತೆಯನ್ನ ಎದುರಿಸುತ್ತಾರೆ. ವಿಭಿನ್ನ ಮನೋಸ್ಥಿತಿಗಳಲ್ಲಿ ಉದಾರವಾದ, ಇತರರ ಭರವಸೆಗಳ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡಿರುತ್ತಾರೆ. ಇವರು ಅತೀಂದ್ರಿಯ ಶಕ್ತಿ ಹಾಗೂ ವಿಜ್ಞಾನದ ಬಗ್ಗೆ ವಿಶೇಷ ಕುತೂಹಲವನ್ನ ಹೊಂದಿರುತ್ತಾರೆ. ಎರಡು ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸೋ ಸಂಕೇತವಿರೋ ಈ ರಾಶಿಯವರು ಉಭಯ ಸ್ವಭಾವದವರು. ಕೆಲವೊಮ್ಮೆ ಇವರು ಅಪಾಯಕಾರಿಯಂತೆ ವರ್ತಿಸಬಹುದು, ಕೆಲವೊಮ್ಮೆ ಮೃದು ಸ್ವಭಾವದವರಂತೆ ಕಾಣುತ್ತಾರೆ. ಇವರು ಉತ್ತಮ ಪ್ರತಿಭಾವಂತರು ಹಾಗೂ ವಿವಿಧ ಪರಿಸರಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ. ಇವರು ಇತರರಿಗೂ ತಮ್ಮ ಜ್ಞಾನವನ್ನ ಕಲಿಸಿಕೊಡುತ್ತಾರೆ, ಇತರರ ಇಚ್ಛೆಗಳಿಗೂ ಅವಕಾಶ ನೀಡುತ್ತಾರೆ. ಇವರೊಳಗಿನ ಆಳವಾದ ಸಾಮರ್ಥ್ಯವು ಬಹಳ ಸ್ವತಂತ್ರವಾಗಿರುತ್ತದೆ. ಇವರ ಮುಖ್ಯ ಲಕ್ಷಣವೇನೆಂದರೆ ಕನಸುಗಾರರು. ತಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡುತ್ತಾರೆ. ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು. ಇವರು ಬಹಳ ಆಕರ್ಷಕ ಸ್ವಭಾವದವರು. ಜನರು ಇವರ ನಕಾರಾತ್ಮಕ ಸ್ವಭಾವಗಳನ್ನು ಬದಿಗೊತ್ತಿ ಸಕಾರಾತ್ಮಕ ಸ್ವಭಾವವನ್ನ ಇಷ್ಟಪಡುತ್ತಾರೆ. ಇವರು ತುಂಬಾ ರೊಮ್ಯಾಂಟಿಕ್ ಸ್ವಭಾವದವರು. ವಿವಾದಗಳನ್ನ ತಪ್ಪಿಸಿ ವಾಸ್ತವದ ಕಹಿ ಸತ್ಯಗಳನ್ನ ಎದುರಿಸುವಾಗ ಖಿನ್ನರಾಗುತ್ತಾರೆ, ಹೀಗೆ ದುರ್ಬಲರಾಗುತ್ತಾರೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮೀನರಾಶಿಯವರು ಸಂಬಂಧದಲ್ಲಿ ಆಳವಾಗಿರುತ್ತಾರೆ. ಈ ವ್ಯಕ್ತಿಗಳು ಪ್ರೀತಿಯಲ್ಲಿ ಮೃದು ಹಾಗೂ ದೊಡ್ಡ ಹೃದಯವನ್ನ ಹೊಂದಿರುತ್ತಾರೆ. ಇವರು ಭಾವೋದ್ರಿಕ್ತ ಪ್ರೇಮಿಗಳು, ಮಾನಸಿಕವಾಗಿ ಸಂಪರ್ಕ ಹೊಂದಿರುತ್ತಾರೆ. ತಮ್ಮ ಸಂಗಾತಿ ನಿಷ್ಠಾವಂತರಾಗಿರುತ್ತಾರೆ ಹಾಗೂ ಅವರನ್ನ ಪ್ರೀತಿಸುತ್ತಾರೆ ಕೂಡ. ಪ್ರೀತಿಯಲ್ಲಿ ಕೆಲವೊಂದು ಗೀಳುಗಳನ್ನು ಹೊಂದಿರುತ್ತಾರೆ. ಸಂಗಾತಿಗೆ ಉಡುಗೊರೆಗಳನ್ನು ನೀಡಲು ಇಷ್ಟಪಡುತ್ತಾರೆ ಹಾಗೂ ತಮ್ಮ ಬಾಳ ಸಂಗಾತಿಯನ್ನ ರಾಜಕುಮಾರನಂತೆ, ರಾಜಕುಮಾರಿಯಂತೆ ನೋಡಿಕೊಳ್ಳುತ್ತಾರೆ. ಸ್ನೇಹಿತರಾಗಿ ತಮ್ಮ ಸ್ನೇಹಿತರ ಬಗ್ಗೆ ಕಾಳಜಿ ಹಾಗೂ ಪ್ರೀತಿಯನ್ನ ಹೊಂದಿರುತ್ತಾರೆ. ಅಗತ್ಯವಿದ್ದಾಗ ಸ್ನೇಹಿತರಿಗೆ ಬೆನ್ನೆಲುಬಾಗಿ ಇರುತ್ತಾರೆ. ಇವರು ಬೆಂಬಲದ ಆಧಾರ ಸ್ತಂಭ. ನಿಜವಾದ ಸ್ನೇಹವಾದಲ್ಲಿ ಅದು ಜೀವಿತಾವಧಿಯವರೆಗೂ ಶಾಶ್ವತವಾಗಿರುತ್ತದೆ. ಮೀನರಾಶಿಯವರು ತಮ್ಮ ಕನಸನ್ನು ನನಸಾಗಿಸೋ ವೃತ್ತಿ ಜೀವನಕ್ಕೆ ಕಾಲಿಡಲು ಬಯಸುತ್ತಾರೆ. ಇವರು ಅಸಾಧಾರಣ, ಸೂಕ್ಷ್ಮ ಮತ್ತು ಸೃಜನಶೀಲ ಜೀವಿಗಳು. ಈ ಕಾಲ್ಪನಿಕ ಜೀವಿಗಳು ಹೇಗೆ ಬದುಕಬೇಕೆಂಬ ದೃಷ್ಟಿಕೋನವನ್ನ ಹೊಂದಿರುತ್ತಾರೆ. ಅದರಂತೆ ತಮ್ಮ ಕನಸನ್ನ ಈಡೇರಿಸಲು ಪ್ರಯತ್ನಿಸುತ್ತಾರೆ. ಆರಂಭದಲ್ಲಿ ಹಣದ ಲಾಭವನ್ನ ಗಳಿಸುವಂತಹ ಉದ್ಯೋಗವನ್ನ ಬಯಸುತ್ತಾರೆ. ಕೆಲಸದಲ್ಲಿ ಸಾಧನೆಯನ್ನ ಮಾಡಿದಾಗ ತೃಪ್ತಿಯನ್ನ ಪಡೆಯುತ್ತಾರೆ. ಇವರು ದತ್ತಿ ಕೆಲಸ ಮತ್ತು ಸಮಾಜ ಸೇವಾ ಚಟುವಟಿಕೆಗಳತ್ತ ಒಲವು ತೋರುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಸರಿಹೊಂದೋ ವೃತ್ತಿ ಎಂದರೆ ಮನರಂಜನೆ ಮತ್ತು ಮಾಧ್ಯಮ ಉದ್ಯಮ. ಸೃಜನಶೀಲ ಕ್ಷೇತ್ರಗಳಾದ ಬರವಣಿಗೆ ಮತ್ತು ಕವನ, ಒಳಾಂಗಣ ವಿನ್ಯಾಸ, ವಾಸ್ತುಶಿಲ್ಪ ಇತ್ಯಾದಿಗಳು ಇವರಿಗೆ ಸೂಕ್ತವಾಗಿದೆ. ಮೀನರಾಶಿಯವರು ಉದಾರತೆ ಉಳ್ಳವರು ಹಾಗೂ ಭಾವುಕರು. ಎಲ್ಲರಿಗೂ ನಿಜವಾದ ಸ್ನೇಹಿತರಾಗಿರೋದ್ರಿಂದ ಇವರು ಸಾಮಾಜಿಕ ವಲಯದಲ್ಲಿ ಜನಪ್ರಿಯರಾಗಿರುತ್ತಾರೆ. ಮಾನವ ಸಂಬಂಧಗಳನ್ನ ಹೆಚ್ಚು ಗೌರವಿಸುತ್ತಾರೆ. ಇವರು ಪ್ರೀತಿಸೋ ಸಂಗಾತಿಯನ್ನ ಎಲ್ಲರಿಗಿಂತ ಹೆಚ್ಚಾಗಿ ಮೇಲಿಡುತ್ತಾರೆ. ಸ್ಫೂರ್ತಿದಾಯಕ, ಆತಿಥ್ಯ, ಶಾಂತಿಪ್ರಿಯ, ಅರ್ಥಗರ್ಭಿತ, ಕ್ರಮಬದ್ಧ, ಸಹಾನುಭೂತಿ, ದಯೆ, ಸೃಜನಶೀಲ, ಕಾಲ್ಪನಿಕ ಹಾಗೂ ಸೂಕ್ಷ್ಮತೆ ಇವರ ಸಕಾರಾತ್ಮಕ ಸ್ವಭಾವಗಳಾದರೆ ನಿರಾಶಾವಾದಿ, ಆಲಸ್ಯ, ಅಸಡ್ಡೆ, ನಿರ್ಣಯಿಸಲಾಗದ ಗುಣ, ಅಧೀನ, ಅಂಜುಬುರುಕ, ಅತಿ ಸೂಕ್ಷ್ಮ, ಮೂಡಿ ಹಾಗೂ ನಕಾರಾತ್ಮಕತೆ ಇವರ ಕೆಟ್ಟ ಸ್ವಭಾವಗಳು. ನೀವು ಮೀನರಾಶಿಯವರ ಹೇಗನ್ಸು ಇದನ್ನೆಲ್ಲ ಕೇಳಿ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.